ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಡೆಕಾಯಿ ಸಿಹಿ ಸಾಂಬಾರು ಅಥವಾ ಬೆಂಡೆಕಾಯಿ ಹಾಲು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಈ ಹಾಲು ಸಾಂಬಾರಿಗೆ ಏನೇನು ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನಾನಿಲ್ಲಿ ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಮುರಿಯುತ್ತೆ ಆ ಥರ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಒಂದು 4 ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು. ಚಿಕ್ಕದಾಗಿ ಹೆಚ್ಕೊಳ್ಳಿ. ನೋಡಿ, ನಾನು ಈ ಥರ ಪೀಸ್ ಮಾಡ್ತಿದ್ದೀನಲ್ಲ, ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಳಿ. ಈ ಥರ ಒಂದೊಂದನ್ನೇ ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾನು ತೋರಿಸೋ ಕೆಲವೊಂದು ವಿಡಿಯೋಗಳಲ್ಲಿ ರೆಸಿಪಿ ಚಾನಲಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿಗಳನ್ನೇ ಆದಷ್ಟು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾನು 4 ತೊಗೊಂಡಿದ್ದೀನಿ ಇಲ್ಲಿ. ಚಿಕ್ಕದಾಗಿ ಹೆಚ್ಕೊಂಡು ಇದನ್ನು ನಾನು ಫಸ್ಟೇ ಆದರೂ ತೊಳ್ಕೊಬೋದು, ಇಲ್ಲಾಂದರೆ ನಾನು ಈ ಥರ ಹೆಚ್ಬಿಟ್ಟಾದರೂ ತೊಳ್ಕೊಬೋದು, ಇಲ್ಲ ಹುರಿದಾದ್ಮೇಲೆ ಆದರೂ ತೊಳ್ಕೊಬೋದು. ನಾನು ಹೆಚ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡಾಯಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ನಾನು ನೀರು ಹೋಗೋವರೆಗೂ ಈ ಥರ ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೆಂಪಾಗೋವರೆಗೂ. ನೋಡಿ, ಈ ಥರ ನೀರು ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಫಸ್ಟು. ನೋಡಿ, ಇವಾಗ ನೀರು ಹೋಗಿದೆ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ನ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ. ನೋಡಿ, ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಚಿಕ್ಕದೊಂದು ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡು ಬಿಡಿಸ್ಕೊಂಡಿದ್ದೀನಿ. 4ರಿಂದ 5 ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಆಯಿತು. ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇವಾಗ. ನೋಡಿ, ನಾನು ಪಾತ್ರೆಗೆ ಅರ್ಧ ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ಅಷ್ಟು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೇ ಡೈರೆಕ್ಟ್ ಹಾಲು ಮತ್ತು ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅಷ್ಟನ್ನು ಹಾಕ್ಬಿಟ್ಟು ನಾನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇಡಿ ಗ್ಯಾಸ್ನ ಆದಷ್ಟು. ನೋಡಿ, ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಮುಂಚೆ ಆದರೂ ಹಾಕ್ಕೋಬೋದು, ಸ್ವಲ್ಪ ಕುದ್ಮೇಲೆ ಆದರೂ ಹಾಕ್ಕೋಬೋದು. ನಾನು ಇವಾಗಲೇ ಹಾಕ್ಕೊತಿದ್ದೀನಿ, ಮರ್ತಿದ್ದೆ, ಮತ್ತೆ ತೆಗೆದ್ಬಿಟ್ಟು ಹಾಕಿದ್ದೀನಿ. ನೋಡಿ, ಈ ಥರ ಹಾಲು ನೀರಲ್ಲಾದರೂ ಮಾಡ್ಬೋದು, ಇಲ್ಲ ಸ್ವಲ್ಪ ಇದನ್ನು ನೀರಲ್ಲೇ ಬೇಯಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ತೀನಿ ಅಂದ್ರೂ ಹಾಕ್ಬೋದು. ನೋಡಿ, ಹಾಲಲ್ಲೇ ಈ ಥರ ಚೆನ್ನಾಗಿ ಕುದಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಹಾಲು ನೀರಿದೆಯಲ್ಲ, ಅದು ಸ್ವಲ್ಪ ಬತ್ತಬೇಕು. ಅದು ಬೆಂದರೆ ಹಾಲಿನ ಪ್ರಮಾಣ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ನೋಡಿ, ಕಡಿಮೆ ಆಗಿದೆ. ಅದಕ್ಕೆ ನಾನು ಇವಾಗ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದು ಕೂಡ ಇದ್ರ ಜೊತೆಗೆ ನೀನು ಸ್ವಲ್ಪ ಹಾಲು ಇದೆಯಲ್ಲ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು. ಜಾಸ್ತಿ ಬೇಯಬೇಕಂತೇನಿಲ್ಲ, ಸ್ವಲ್ಪ ಬೆಂದರೆ ಸಾಕು. ಯಾಕಂದರೆ ನಾವು ಹುರ್ಕೊಂಡಿದ್ದೀವಲ್ವ, ಸಾಕು ಅಷ್ಟು. ಜೊತೆಗೆ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಒಂದು ಕುದಿ ಬಂದರೆ ಸಾಕು. ಇದ್ರ ಜೊತೆಗೆ ನಾನು ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ. ಇದು ಮೆಂತೆ ಮುದ್ದೆ, ರಾಗಿ ಮುದ್ದೆ, ಜೋಳದ ಮುದ್ದೆ ಯಾವ್ದು ಜೊತೆಗಾದ್ರೂ ತಿನ್ಬೋದು. ಈ ಸಾಂಬಾರು ಈಸಿಯಾಗುತ್ತೆ, ಒಂದು 10 ನಿಮಿಷದೊಳಗೆ ಆಗುತ್ತೆ, ಕ್ವಿಕ್ಕಾಗುತ್ತೆ. ನೋಡಿ,
ಇದು ಬರೀ ಹಾಲಲ್ಲೇ ಗಟ್ಟಿ ಹಾಲು ಹಾಕಿದ್ದೀನಿ, ಗಟ್ಟಿ ಹಾಲಲ್ಲೇ ಕುದಿಸ್ತಾ ಇದ್ದೀನಿ. ಇಷ್ಟೇ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟನ್ನು ಒಂದು ಸ್ಪೂನು ನೀರಿಗೆ ಹಾಕ್ಬಿಟ್ಟು ಕೈ ಆಡಿಸ್ಬಿಟ್ಟು ಕೂಡ ಹಾಕ್ಬೋದು. ನಾನು ಜಸ್ಟ್ ಹಾಲು ಮಾತ್ರ ಹಾಕಿದ್ದೀನಿ, ನನಗಷ್ಟೇ ಸಾಕಾಗಿದೆ. ಗಟ್ಟಿ ಹಾಲು ಹಾಕಿದ್ದೀನಿ ನೋಡಿ, ಎಷ್ಟು ಬೇಗ ರೆಡಿ ಆಯ್ತಲ್ವ. 5 ನಿಮಿಷದಲ್ಲಿ ರೆಡಿ, 5ರಿಂದ 10 ನಿಮಿಷದಲ್ಲೆಲ್ಲ ರೆಡಿ ಇತ್ತು ಅಂತಂದರೆ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ ರೆಡಿಯಾಗಿದೆ. ಇದು ನಾನಿವತ್ತು ರಾಗಿ ಮುದ್ದೆ ಜೊತೆ ಬಡಿಸ್ತಾ ಇದ್ದೀನಿ ಈ ಸಾಂಬಾರು. ನೋಡಿ ಆಯಿತು. ಇವಾಗ ಎಷ್ಟು ಈಸಿಯಾಗಿ ಆಯ್ತಲ್ವ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಾಗಿದೆ ಅಂತ. ನೋಡಿ ರೆಡಿಯಾಗಿದೆ. ಥ್ಯಾಂಕ್ ಯು.